ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಭಾರತದ ಕಪ್ಪು ಹತ್ತಿ ಮಣ್ಣು ಯಾವ ಗುಂಪಿಗೆ ಸೇರಿದೆ? ಲ್ಯಾಟ್ರೈಟ್ಗ, ಇಲ್ಲ ಫೆಡೋಜೋಲ್ಗ, ಇಲ್ಲ ಚೆರ್ನೋಜೋಮ್ಗ, ಇಲ್ಲ ಮೆಕ್ಕಲುಗ? ಭಾರತದ ಕಪ್ಪು ಹತ್ತಿ ಮಣ್ಣು ಚೆರ್ನೆಜೆಮ್ ಗುಂಪಿಗೆ ಸೇರಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕಲ್ಲಿನ ವಿಧಗಳನ್ನು ತಿಳಿಸುವ ಉತ್ತಮ ವಿಧಾನವೆಂದರೆ ಅಂತ ಕೇಳಿದ್ದಾರೆ. ಇಗ್ನಿಷಿಯಸ್, ಕಾರ್ಬೋನೇಟ್, ಮೆಟಫಾರ್ಮಿಕ್ ಅಂತ ಇದೆ. ಸೆಂಟಿಮೀಟರಿ, ಇಗ್ನಿಷಿಯಸ್, ಸುಣ್ಣದ ಕಲ್ಲು ಅಂತ ಇದೆ. ಇಗ್ನಿಷಿಯಸ್, ಸೆಂಟಿಮೀಟರಿ, ಮೆಟಫಾರ್ಮಿಕ್ ಅಂತ ಇದೆ. ಇಗ್ನಿಷಿಯಸ್, ಮೆಟಫಾರ್ಮಿಕ್, ಮಾರ್ಬಲ್ ಅಂತ ಇದೆ. ಕಲ್ಲಿನ ವಿಧಗಳನ್ನು ತಿಳಿಸುವ ಉತ್ತಮ ವಿಧಾನವೆಂದರೆ ಇಗ್ನಿಷಿಯಸ್, ಸೆಂಟಿಮೀಟರಿ, ಮೆಟಫಾರ್ಮಿಕ್ ಆಗಿದೆ ಅಂತ ಹೇಳ್ಬೋದಾಗಿದೆ. ವಿವರಣೆ. ಭೂವಿಜ್ಞಾನದ ಪ್ರಕಾರ ಶಿಲೆಗಳು ಅಥವಾ ಕಲ್ಲುಗಳು ಅವುಗಳ ಉಗಮ ಮತ್ತು ನಿರ್ಮಾಣದ ಆಧಾರದ ಮೇಲೆ ಪ್ರಮುಖವಾಗಿ 3 ಗುಂಪುಗಳಾಗಿ ವಿಂಗಡಿಸಲ್ಪಟ್ಟಿವೆ. ಇಗ್ನಿಷಿಯಸ್ ಶಿಲೆಗಳು ಅಂದರೆ ಅಗ್ನಿಶಿಲೆಗಳು ಜ್ವಾಲಾಮುಖಿಯ ಶಿಲಾಫಲಕ ತಣ್ಣಗಾಗಿ ಗಟ್ಟಿಯಾಗುವುದರಿಂದ ಇವು ನಿರ್ಮಾಣವಾಗುತ್ತವೆ. ಉದಾಹರಣೆ ಗ್ರಾನೈಟ್, ಬಸಾಲ್ಟ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಸೆಂಟಿಮೀಟರಿ ಶಿಲೆಗಳು, ಇದನ್ನ ಪದರ ಶಿಲೆಗಳು ಅಂತ ಕರೆಯಲಾಗುತ್ತದೆ. ನದಿ, ಗಾಳಿ ಅಥವಾ ಮಳೆಯ ಪ್ರಭಾವದಿಂದ ಸವಕಳಿಯಾದ ಕಣಗಳು ಒಂದೆಡೆ ಶೇಖರಣೆಯಾಗಿ ಕಾಲಕ್ರಮೇಣ ಒತ್ತಡದಿಂದ ಪದರಗಳಾಗಿ ಮಾರ್ಪಡುತ್ತವೆ. ಉದಾಹರಣೆ ಮರಳುಗಲ್ಲು, ಸುಣ್ಣದ ಕಲ್ಲು ಆಗಿದೆ ಅಂತ ಹೇಳ್ಬೋದಾಗಿದೆ. ಮೆಟಮಾರ್ಫಿಕ್ ಶಿಲೆಗಳು, ಇದನ್ನ ರೂಪಾಂತರ ಶಿಲೆಗಳು ಅಂತ ಕರೆಯಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಅಗ್ನಿಶಿಲೆ ಅಥವಾ ಪದರ ಶಿಲೆಗಳು ಅತಿಯಾದ ಶಾಖ ಮತ್ತು ಒತ್ತಡಕ್ಕೆ ಒಳಗಾದಾಗ ಅವುಗಳ ರೂಪ ಬದಲಾಗಿ ಈ ಶಿಲೆಗಳು ನಿರ್ಮಾಣವಾಗುತ್ತವೆ. ಉದಾಹರಣೆ ಅಮೃತಶಿಲೆ, ಕ್ವಾಟ್ರಜೈಟ್ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಡೋಲ್ಡ್ರಮ್ಸ್ ಬೆಲ್ಟ್ ಎಲ್ಲಿ ಕಂಡು ಬರುತ್ತದೆ? ಸಮಭಾಜಕ ವೃತ್ತದ ಹತ್ತಿರನ, ಇಲ್ಲ ಧ್ರುವ ಪ್ರದೇಶಗಳ ಹತ್ತಿರನ, ಇಲ್ಲ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆನ, ಇಲ್ಲ ಮಕರ ಸಂಕ್ರಾಂತಿ ವೃತ್ತದ ಮೇಲೆನ? ಡೋಲ್ಡ್ರಮ್ಸ್ ಬೆಲ್ಟ್ ಸಮಭಾಜಕ ವೃತ್ತದ ಹತ್ತಿರ ಕಂಡು ಬರುತ್ತದೆ ಅಂತ ಹೇಳ್ಬೋದಾಗಿದೆ. ವಿವರಣೆ. ಡೋಲ್ಡ್ರಮ್ಸ್ ಎಂಬುದು ಸಮಭಾಜಕ ವೃತ್ತದ 2 ಬದಿಗಳಲ್ಲಿ ಅಂದರೆ 5 ಡಿಗ್ರಿ ಉತ್ತರದಿಂದ 5 ಡಿಗ್ರಿ ದಕ್ಷಿಣದವರೆಗೆ ಹಬ್ಬಿರುವ ಅತಿ ಕಡಿಮೆ ಒತ್ತಡದ ಪ್ರದೇಶವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಯಾನುಗೋಳದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ? ಇದು ರೇಡಿಯೋ ತರಂಗಗಳನ್ನು ಪ್ರತಿಬಿಂಬಿಸುತ್ತದೆ ಅಂತನ, ಇಲ್ಲ ಇಲ್ಲಿನ ಅನಿಲಗಳು ಅವುಗಳ ಅಯಾನಿಕ್ ರೂಪದಲ್ಲಿರುತ್ತವೆ ಅಂತನ, ಇಲ್ಲ ಇದು ವಾತಾವರಣದ ತಂಪಾದ ಪದರವಾಗಿದೆ ಅಂತನ, ಇಲ್ಲ ಇದು ಮೆಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ವಲಯಗಳಲ್ಲಿ ಹರಡಿದೆ ಅಂತನ? ಅಯಾನುಗೋಳದ ಬಗ್ಗೆ ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿಲ್ಲ? ಇದು ವಾತಾವರಣದ ತಂಪಾದ ಪದರವಾಗಿದೆ ಅನ್ನೋದು
ಇಲ್ಲಿ ಸರಿಯಾಗಿಲ್ಲ ಅಂತ ಹೇಳ್ಬೋದಾಗಿದೆ. ವಿವರಣೆ: ಅಯಾನುಗೋಳದ ಬಗ್ಗೆ ನೀಡಲಾದ ಹೇಳಿಕೆಗಳಲ್ಲಿ ಸಿ ಆಯ್ಕೆ ತಪ್ಪಾಗಿದೆ. ಏಕೆಂದರೆ ಅಯಾನುಗೋಳವು ತಂಪಾದ ಪದರವಲ್ಲ, ಬದಲಾಗಿ ಇಲ್ಲಿ ಎತ್ತರ ಹೆಚ್ಚಾದಂತೆ ತಾಪಮಾನವು ವೇಗವಾಗಿ ಏರುತ್ತದೆ. ಇದು ಥರ್ಮೋಸ್ಫಿಯರ್ನ ಭಾಗವಾಗಿರುವುದರಿಂದ ಇಲ್ಲಿನ ತಾಪಮಾನವು ಅತ್ಯಂತ ಹೆಚ್ಚಾಗಿರುತ್ತದೆ ಅಂತ ಹೇಳ್ಬೋದಾಗಿದೆ. ವಾತಾವರಣದ ಪದರಗಳ ತಾಪಮಾನದ ಒಂದು ಕಿರುನೋಟ. ಒಂದು ಕಡೆ ಪದರಗಳಿದೆ, ಇನ್ನೊಂದು ಕಡೆ ತಾಪಮಾನದ ಲಕ್ಷಣಗಳಿವೆ. ಪದರಗಳಲ್ಲಿ ಟ್ರೋಪೋಸ್ಫಿಯರ್ ಕೊಟ್ಟಿದ್ದಾರೆ. ಇದು ಎತ್ತರ ಹೆಚ್ಚಾದಂತೆ ತಾಪಮಾನ ಕಡಿಮೆಯಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಸ್ಟ್ರಾಟೋಸ್ಫಿಯರಲ್ಲಿ ಓಜೋನ್ ಪದರದಿಂದಾಗಿ ತಾಪಮಾನ ಹೆಚ್ಚಾಗುತ್ತದೆ. ಮೆಸೋಸ್ಫಿಯರ್ ಇದು ಅತ್ಯಂತ ತಾಪದ ಪದರ. ಇಲ್ಲಿನ ತಾಪಮಾನ 90 ಡಿಗ್ರಿ ಸೆಲ್ಸಿಯಸ್ನವರೆಗೆ ಕುಸಿಯುತ್ತದೆ. ಥರ್ಮೋಸ್ಫಿಯರ್ ತಾಪಮಾನವು ಅತ್ಯಂತ ವೇಗವಾಗಿ ಹೆಚ್ಚುತ್ತದೆ ಅಂತ ಹೇಳ್ಬೋದಾಗಿದೆ.